ಹಾಯ್ ಗೆಳೆಯರೆ, ನಾನು ನಿಮ್ಮ ಪ್ರೀತಿಯ ಅಜಯ್. ಈ ವಿಡಿಯೋ ಮುಖಾಂತರ ನಾನು ನಿಮಗೆ 5ನೇ ಬಿಸ್ನೆಸ್ ಸ್ಟಾರ್ಟಪ್ ಬಗ್ಗೆ ಹೇಳಕ್ ಹೊರಟಿದ್ದೀನಿ. ಇದುವರೆಗೂ ನಾನು ನಿಮಗೆ ಅವರೇಜ್ ಬಿಸ್ನೆಸ್ ಐಡಿಯಾಗಳ ಬಗ್ಗೆ ಹೇಳ್ತಾ ಇದ್ದೆ. ಈಗ ನಾನು ಹೇಳಕ್ ಹೊರಟಿರೋಂಥ ಬಿಸ್ನೆಸ್ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಲೋ ಬಜೆಟಿಂದ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಹೈ ಪ್ರಾಫಿಟ್ ದುಡಿದು ಅವನ ಆಸೆ ಕನಸುಗಳನ್ನ ಕೂಡ ಈಡೇರಿಸ್ಕೊಂಡು 4 ಜನಕ್ಕೆ ರೋಲ್ ಮಾಡಲಾಗಿದ್ದಾನೆ ಅಂದರೆ ನೀವು ನಂಬ್ತೀರಾ? ಆ ವ್ಯಕ್ತಿ ಎಲ್ಲಿದ್ದ, ಈಗ ಅವನ ಮಂತ್ಲಿ ಪ್ರಾಫಿಟ್ ಏನು, ಅವನು ಪರ್ಟಿಕ್ಯುಲರ್ ಆಗಿ ಇದೇ ಬಿಸ್ನೆಸ್ನ ಯಾಕೆ ಚಾಯ್ಸ್ ಮಾಡ್ದ, ಇದು ಆಕ್ಚುಲಿ ಚೆನ್ನಾಗಿ ಇದೆಲ್ಲದರ ಬಗ್ಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಇನ್ನೊಂದ್ಸಲ ಬನ್ನಿ ವಿಡಿಯೋ ಮಾಡಿ. ಸರ್ ನಮಸ್ತೆ, ನನ್ನ ಹೆಸರು ಅಜಯ್ ಅಂತ. ನಾವು ಬಿಸ್ನೆಸ್ ಮ್ಯಾಟ್ರಿಕ್ ಅನ್ನೋ ಯೂಟ್ಯೂಬ್ ಚಾನಲಿಂದ ಬಂದಿದ್ವಿ. ಸರ್ ಮೊದಲನೇದಾಗಿ ತಮ್ಮ ಹೆಸರು? ಪ್ರದೀಪ್ ಯಾದವ್. ಸರ್ ತುಂಬಾ ಥರದ ಬಿಸ್ನೆಸ್ ಇದ್ದಾವೆ, ಬಟ್ ಪರ್ಟಿಕ್ಯುಲರ್ ಆಗಿ ನೀವು ಇದೇ ಪಾನಿಪುರಿ ಬಿಸ್ನೆಸ್ನೇ ಯಾಕೆ ಸ್ಟಾರ್ಟ್ ಮಾಡಿದ್ರಿ? ಸರ್ ನಾನು ಮುಂಚೆ ಬೇರೆ ಪಾನಿಪುರಿ ಅಂಗಡಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅದರಲ್ಲಿ ತುಂಬ ಲಾಭ ಇರೋದು ನೋಡ್ಕೊಂಡು ನಾನೇ ಯಾಕೆ ಒಂದು ಓನಾಗಿ ಓಪನ್ ಮಾಡಬಾರ್ದು ಅಂತ ನಾನೇ ಒಂದು ಪಾನಿಪುರಿ ಅಂಗಡಿ ಓಪನ್ ಮಾಡಿದೆ ಸರ್. ನಾನು ಬಿಸ್ನೆಸ್ ಮಾಡಬೇಕು ಅಂತ ಇತ್ತು. ನಂದು BCom ಕಂಪ್ಲೀಟ್ ಆಗಿದೆ. ಹೈಯರ್ ಎಜುಕೇಷನ್ ಮಾಡಿ 20,000 ದುಡಿಯೋದಕ್ಕಿಂತ ನಂದೇ ಯಾಕೆ ಒಂದು ಓನಾಗಿ ಇದು ಬಿಸ್ನೆಸ್ ಓಪನ್ ಮಾಡಬಾರ್ದು ಅಂತ ಪಾನಿಪುರಿ ಅಂಗಡಿ ಓಪನ್ ಮಾಡಿದೆ ಸರ್. ಸರ್ ಇದಕ್ಕೂ ಮುಂಚೆ ನೀವೆಲ್ಲ ವರ್ಕ್ ಮಾಡ್ತಾ ಇದ್ರಿ? ಅಂದರೆ ಸರ್ ಯಾವುದು ಅರ್ಥ ಆಗಲಿಲ್ಲ. ಅಂದರೆ ಇದಕ್ಕೂ ಮುಂಚೆ ಎಲ್ಲಿ ವರ್ಕ್ ಮಾಡ್ತಾ ಇದ್ರಿ ಅಂತ ಕೇಳಿದೆ. ಸರ್ ನಾನು ಇದಕ್ಕೂ ಮುಂಚೆ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದೆ. ಅವರು ಅವಮಾನ ಮಾಡಿದ್ದಕ್ಕೆ ನಾನು ಇಲ್ಲೇ ಬಂದು ದಾವಣಗೆರೆಯಲ್ಲಿ ನಾನು ಸ್ವಂತ ಬಿಸ್ನೆಸ್ ಓಪನ್ ಮಾಡಿದೆ. ಸರ್ ಈ ಸ್ಟ್ರೀಟ್ ಸೈಡ್ ಬಿಸ್ನೆಸ್ ಅಂದರೆ ಬೀದಿ ಬದಿ ವ್ಯಾಪಾರಿಗಳು ಅಂತ ಏನಾದರೂ ಲೈಸೆನ್ಸ್ ಮಾಡಿಸ್ಬೇಕಾ? ಆ ಥರ ಏನಿಲ್ಲ ಸರ್. ಸರ್ ಈ ಸ್ಟ್ರೀಟ್ ಸೈಡ್ ಬಿಸ್ನೆಸ್ ಅಂದರೆ ಬೀದಿ ಬದಿ ವ್ಯಾಪಾರಿಗಳು ಅಂತ ಏನಾದರೂ ಲೋನ್ ಏನಾದರೂ ಸಿಗುತ್ತಾ? ಆ ಥರ ಏನಿಲ್ಲ ಸರ್. ಸರ್ ಈ ಪಾನಿಪುರಿನೆಲ್ಲ ಹೋಮ್ ಮೇಡ್ ಮಾಡ್ತೀರಾ ಅಥವಾ ಮನೆ ಹೊರಗಡೆಯಿಂದ ತರಿಸ್ತೀರಾ? ಅಂದರೆ ಹೋಮ್ ಮೇಡ್? ಸರ್ ಹೋಮ್ ಮೇಡ್ ಸರ್. ಸರ್ ಈ ಲೊಕೇಶನ್ನಿಗೆ ಪೊಲೀಸ್ನವ್ರಿಗೆ ಅಥವಾ ಮಹಾನಗರ ಪಾಲಿಕೆಗೆ ಏನಾದರೂ ದುಡ್ಡು ಕೊಡಬೇಕಾ? ಆ ಥರ ಏನಿಲ್ಲ ಸರ್. ಸರ್ ನಿಮಗೆ ಮಂತ್ಲಿ ಪ್ರಾಫಿಟ್ ಎಷ್ಟಾಗುತ್ತೆ? ಸರ್ 40,000 to 50,000 ಆಗುತ್ತೆ ಸರ್. ಸರ್ ನಾನು ಡೈಲಿ 600 ಇನ್ವೆಸ್ಟ್ ಮಾಡಿದ್ರು 1,800 ರುಪೀಸ್ ಸರ್ ಪ್ರಾಫಿಟ್ ತೆಗಿತೀನಿ ಸರ್. ಡೈಲಿ ಮಾಡ್ತೀರಾ? ಹ್ಞೂ ಸರ್ ಡೈಲಿ ಮಾಡ್ತೀನಿ. ಸರ್ ಈ ಪಾನಿಪುರಿ ಬಿಸ್ನೆಸ್ಸಿಂದ ನೀವೇನೇನೆಲ್ಲ ಅರ್ನ್ ಮಾಡಿದ್ದೀರಾ, ಅಂದರೆ ಗಳಿಸಿದ್ದೀರಾ? ಸರ್ ನಾನು ಒಂದು ಬೈಕ್ ತೊಗೊಂಡಿದ್ದೀನಿ, ಹಂಗೆ ಮನೆ ಕಟ್ಟಿಸ್ತಾ ಇದ್ದೀನಿ. ಸರ್ ನಾನು ಈ ಪಾನಿಪುರಿ ಬಿಸ್ನೆಸ್ನ ಇನ್ನೂ ದೊಡ್ಡದಾಗಿ ಓಪನ್ ಮಾಡಬೇಕು ಅಂತ ಇದ್ದೀನಿ ಸರ್. ನಾನು ಇನ್ನೂ ದೊಡ್ಡ ಡ್ರೀಮ್ ಇದೆ. ಬ್ರದರ್, ಬಾಯ್ ಟಾಟಾ.